ಈ ತರ ಚರಾಕ್ಷರಗಳ ಮೇಲೆ ಕ್ವಶನ್ಸ್ ಕೊಟ್ಟಾಗ ನಾವು ಮೇನ್ ಕನ್ಫ್ಯೂಷನ್ ಮಾಡ್ಕೋದು ಏನಂದ್ರ ಯಾವಾಗ ಕೂಡ್ಬೇಕು, ಯಾವಾಗ ಕಳಿಬೇಕು, ಮತ್ತೆ ಯಾವಾಗ ಪ್ಲಸ್ ಸೈನ್ ಇಡ್ಬೇಕು, ಯಾವಾಗ ಮೈನಸ್ ಸೈನ್ ಇಡ್ಬೇಕು, ಈ ತರ ಎಲ್ಲ ಕನ್ಫ್ಯೂಷನ್ಸ್ ಆಗ್ತಾವ. ಸೊ ಕೂಡೋ ಕಳಿಯೋ ಲೆಕ್ಕ ಇದ್ದಾಗ ಯಾವಾಗೂ ಆಲ್ರೆಡಿ ನಿಮ್ಗೆ ಗೊತ್ತಿದ್ದಂಗೆ ಯಾವ ತರ ಮಾಡ್ಬೇಕಂದ್ರ ಈ ಕೂಡ್ಸುದಿತ್ತರ ಈಗ ಎರಡು ಸಂಖ್ಯೆ ಅದಾವ ಅಂದ್ರೆ ಈಗ 2a ಪ್ಲಸ್ 3a ಇತ್ತಂದ್ರೆ ಏನ್ ಮಾಡ್ತೀರಿ, ಎರಡು ಕೂಡ್ಬೇಕು. ಅಂದ್ರೆ ಎರಡು ಪ್ಲಸ್ ಇದ್ದವ್ರೆ ಎರಡನ್ನು ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಎರಡು ಎ ಜೊತೆ 3a ಕೂಡಿದ್ರೆ 5a ಆಕೈತಿ. ಓಕೆ, ದೊಡ್ಡ ಸಂಖ್ಯೆ ಸಿಂಬಲ್ ಏನದ ಪ್ಲಸ್ ಅದಂದ್ರೆ ಪ್ಲಸ್ 5a ಆಗ್ತದ. ಓಕೆ, ಅದೇ ರೀತಿ ಪ್ಲಸ್ 2a ಮೈನಸ್ 3a ಇತ್ತಂದ್ರೆ ಏನ್ ಮಾಡ್ತೀರಿ, ಈಗ ಪ್ಲಸ್ ಮೈನಸ್ ಯಾವಾಗ ಒಂದ್ ಪ್ಲಸ್ ಒಂದ್ ಮೈನಸ್ ಇರ್ತದ ಅವಾಗ ಏನ್ ಮಾಡ್ಬೇಕು, ಕಳಿ ಕಳಿಬೇಕು ನಾವು. ಓಕೆ, ಸೊ ಈಗ ಮೂರಾಗಿ ಎರಡ್ ಕಳ್ರೆ ಎಷ್ಟ, ಮೂರಾಗಿ ಎರಡ್ ಕಳ್ರೆ 1a. ಓಕೆ, ದೊಡ್ಡ ಸಂಖ್ಯೆ ಚಿಹ್ನೆ ಏನದ ಮೈನಸ್ ಅದ, ಸೊ ಮೈನಸ್ 1a ಆಗ್ತದ. ಓಕೆ, ನೆಕ್ಸ್ಟ್ ಮೈನಸ್ 2a ಪ್ಲಸ್ 3a ಅದ ಅನ್ಕೊಳ್ಳಿ. ಈಗ ಏನ್ ಮಾಡ್ತೀರಿ, 3a ಒಳಗ 2a ಕಳೆದ್ರೆ 1a ಬರ್ತದ. ಬಟ್ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಏನದ, ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅದ, ಸೊ ಪ್ಲಸ್ 1a ಆಗ್ತದ. ಓಕೆ, ಅದೇ ಎರಡು ಚರಾಕ್ಷರಗಳ ಜೊತೆ ಮೈನಸ್ ಇದ್ರ ಅವಾಗ -2a -3a ಇದ್ರ ಯಾವಾಗ ಚಿಹ್ನೆಗಳು ಸೇಮ್ ಇರ್ತಾವಲ್ಲ ಅವ್ ಕೂಡ್ಬೇಕು, ದೊಡ್ಡ ಸಂಖ್ಯೆ ಚಿಹ್ನೆನ ಆನ್ಸರ್ ಒಳಗೆ ಇಡ್ಬೇಕ. ಇಲ್ಲೂ ಮೈನಸ್ ಮೈನಸ್ ಸೇಮ್ ಅದಾವ, ಸೇಮ್ ಇದ್ರೆ ಏನ್ ಮಾಡ್ಬೇಕು ನಾವೀಗ, ಕೂಡಿಸ್ಬೇಕ. 2a ಜೊತೆ -2a ಜೊತೆ -3a ಕೂಡಿದ್ರೆ -5a ಆಗ್ತದ. ನೀವು ಮೈನಸ್ ಕನ್ಫ್ಯೂಷನ್ ಆದ್ರೂ ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲಿ ಮೈನಸ್ ಅದ, ಹೌದು, ಮೈನಸ್ ಇದ್ರೆ ಇಲ್ಲಿ ಆನ್ಸರ್ ಒಳಗೆ ಏನ್ ಮಾಡ್ಬೇಕು ನಾವು, ಮೈನಸ್ ಇಡ್ಬೇಕು. ಓಕೆ, ಸೊ ಚರಾಕ್ಷರಗಳ ಜೊತೆಗೆ ಈ ಸಂಕಲನ ವ್ಯವಕಲನ ಮಾಡುವಾಗ ಇನ್ನು ಕರೆಕ್ಟ್ ನಾವು ಫಾಲೋ ಅಪ್ ಮಾಡ್ಬೇಕು. ಓಕೆ, ಸೊ ಕರೆಕ್ಟ್ ಇದಷ್ಟು ಗೊತ್ತಿತ್ತಂದ್ರ ನಿಮ್ಗೆ ಯಾವುದೇ ರೀತಿಯ ಕ್ವಶನ್ಸ್ ಕೊಟ್ರು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇದ್ರಲ್ಲಿ ಏನಾದ್ರೂ ಡೌಟ್ ಅದ ನಿಮ್ಗ? ಈ ರೀತಿ ಪ್ಲಸ್ ಪ್ಲಸ್ ಕೊಟ್ಟಾಗ ಏನ್ ಮಾಡ್ಬೇಕು, ಪ್ಲಸ್ ಮೈನಸ್ ಕೊಟ್ಟಾಗ ಏನ್ ಮಾಡ್ಬೇಕು ಅಂದ್ರೆ ಸಂಕಲನ ವ್ಯವಕಲನ ಮಾಡುವಾಗ, ಅದೇ ರೀತಿ ಮೈನಸ್ ಪ್ಲಸ್ ಕೊಟ್ಟಾಗ ಏನ್ ಮಾಡ್ಬೇಕು, ಮೈನಸ್ ಮೈನಸ್ ಕೊಟ್ಟಾಗ ಕೂಡ್ಬೇಕು ಕಳಿಬೇಕು, ಇದೆಲ್ಲ ಗೊತ್ತಿರ್ಬೇಕು. ಪ್ಲಸ್ ಮತ್ತೇನ್ ಗೊತ್ತಿರ್ಬೇಕಪ್ಪ ಅಂದ್ರ ಬಂದಂತ ಉತ್ತರದಾಗ ನಾವು ಪ್ಲಸ್ ಬರ್ಬೇಕು, ಮೈನಸ್ ಬರ್ಬೇಕು. ನಿಮ್ಗೆ ಸಂಕಲನ ವ್ಯವಕಲನ ಈ ಕೂಡ್ಸು ಕಳಿಯು ಲೆಕ್ಕ ಮಾಡುವಾಗ ಯಾವಾಗ್ಲೂ ತಲೆಯಲ್ಲಿ ಇರ್ಬೇಕು, ಯಾವ್ದು ದೊಡ್ಡ ಸಂಖ್ಯೆ ಇರತ್ತಲ್ಲ ಅದ್ರ ಚಿಹ್ನೆನ ಆನ್ಸರ್ ಒಳಗಡೆ ಇಡ್ಬೇಕು. ಓಕೆ, ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದು ನೋಡ್ಬೇಕು, ಅದನ್ನೇ ಆನ್ಸರ್ ಒಳಗೆ ಇಡ್ಬೇಕು. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಾರ ಕ್ವಶನ್ ಒಳಗ, ಈಗ ಈ ಕ್ವಶನ್ ಮಾಡೋಣ. ಈ ಕ್ವಶನ್ ಅನ್ನ ಎರಡ್ ರೀತಿಯಿಂದ ಮಾಡ್ಬೋದು ನೀವು. ಓಕೆ, ಎರಡೂ ರೀತಿ ನಾ ಹೇಳ್ತೀನಿ, ನಿಮ್ಗೆ ಯಾವ್ದು ಈಸಿ ಆಗುತ್ತಲ್ಲ ನೀವು ಅದನ್ನ ಫಾಲೋ ಮಾಡ್ರಿ. ಓಕೆ, ಸೊ ಇಲ್ಲಿ ನೋಡಿ, 4a ಮೈನಸ್ 7ab ಪ್ಲಸ್ 3b ಪ್ಲಸ್ 12 ಅನ್ನು 12a ಮೈನಸ್ 9ab ಪ್ಲಸ್ 5b ಮೈನಸ್ 3ರಿಂದ ಕಳೀರಿ ಅಂದಾರಂದ್ರ ಇದ್ರೊಳಗ ಇದನ್ನ ಕಳಿಬೇಕು. ಓಕೆ, ಅಂದ್ರೆ ಇದನ್ನ ಇದ್ರಾಗ ಕಳಿ ಅಂದಾರ ಅಂದ್ರೆ ಫಸ್ಟ್ ಮೇಲೆ ಯಾವ್ದು ಬರುತ್ತೆ, ಇದು ಬರುತ್ತೆ. ಓಕೆ, 1 ನಂಬರ್ ಕೊಟ್ಟಿಲ್ಲ ಅದ್ ಬರುತ್ತೆ, ಇಲ್ಲಿ ಸೆಕೆಂಡ್ ಏನ್ ಕೊಟ್ಟಿಲ್ಲ ಇದ್ದ ಕೆಳಗಡೆ ಬರುತ್ತೆ. ಓಕೆ, ಸೊ ಮೇಲೆ ಏನ್ ಬರಿತೀವಿ ಈಗ ನಾವು, ಆ ಬಹುಪದೋಕ್ತಿಯನ್ನ ಬರೆದುಕೊಳ್ಳೋಣ. ಓಕೆ, ಇಲ್ಲಿ ನೋಡಿ, ಈಗ ಏನದ 12a ಮೈನಸ್ 9ab ಪ್ಲಸ್ 5b ಮೈನಸ್ 3. ನೆಕ್ಸ್ಟ್ ಇದರಲ್ಲಿ ಯಾವ ಯಾವ ಬಹುಪದೋಕ್ತಿಯನ್ನು ಕಳಿಬೇಕು, ಇದನ್ನ ಕಳಿಬೇಕು. ಯಾವ್ದಂದ್ರ 4a ಮೈನಸ್ 7ab ಪ್ಲಸ್ 3b ಪ್ಲಸ್ 12. ಓಕೆ, ಇಲ್ಲಿ ನೋಡಿ, ಈಗ ಏನ್ ಮಾಡ್ಬೇಕು ನಾವು, ಕಳೆಯು ಲೆಕ್ಕ ಮಾಡಾಕ್ತಿವಿ, ಹೌದು, ವ್ಯವಕಲನ ಮಾಡಾಕ್ತಿವಿ ಹೌದು ಹೌದು. ಸೊ ಅವಾಗ ವ್ಯವಕಲನ ಮಾಡುವಾಗ ಯಾವಾಗ್ಲೂ ಏನ್ ಮಾಡ್ಬೇಕಂದ್ರೆ ಈ ಕೆಳಗಡೆ ಏನ್ ಇರ್ತೈತಿಲ್ಲ ಬಹುಪದೋಕ್ತಿಯಲ್ಲಿ ಏನ್ ಚಿಹ್ನೆಗಳು ಅದಾವಲ್ಲ ಅವು ಚೇಂಜ್ ಆಗ್ತಾ ಬರ್ತಾವ. ಇಲ್ಲಿ ಪ್ಲಸ್ ಅದ, ಪ್ಲಸ್ ಇದ್ದಿದ್ದು ಏನಾಗುತ್ತೆ, ಇದು ಮೈನಸ್ ಆಗುತ್ತಾ. ಓಕೆ, ಇದು ಪ್ಲಸ್ ಅದ, ಪ್ಲಸ್ ಇದ್ದಿದ್ದು ಏನಾಗುತ್ತೆ, ಇದು ಮೈನಸ್ ಆಗುತ್ತಾ. ಇದು ಮೈನಸ್ ಅದ, ಮೈನಸ್ ಇದ್ರೆ ಏನಾಗುತ್ತೆ, ಇದು ಪ್ಲಸ್ ಆಗುತ್ತಾ. ಓಕೆ, ಇಲ್ಲೂ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ, ಪ್ಲಸ್ ಇದ್ದಿದ್ದು ಏನಾಗುತ್ತೆ, ಇಲ್ಲಿ ಮೈನಸ್ ಆಗುತ್ತಾ. ಓಕೆ, ಇಲ್ಲಿ ಏನಾದ್ರೂ ಡೌಟ್ ಅದ ನಿಮ್ಗ? ಓಕೆ, ಇಷ್ಟ ಮಾಡಿದ ನಂತರ ನೀವ್ ಏನ್ ಇಲ್ಲಿ ಸೈನ್ಸ್ ಚೇಂಜ್ ಮಾಡಿರ್ತಿರ್ಲ ಇದನ್ನ ಕನ್ಸಿಡರ್ ಮಾಡ್ಬೇಕು. ಈ ಕೆಳಗಡೆ ಸೆಕೆಂಡ್ ಬಹುಪದೋಕ್ತಿ ಒಳಗ ಯಾವ್ದೇನ್ ಸೈನ್ಸ್ ಚೇಂಜ್ ಮಾಡಿರ್ಲ ಆ ಸೈನ್ಸ್ ನ ಕನ್ಸಿಡರ್ ಮಾಡ್ಬೇಕು. ಓಕೆ, ಇಲ್ಲಿ ನೋಡ್ರಿ, ಈಗ ಇಲ್ಲಿ ಇಲ್ಲಿ -3 -12 ಅದ. ಮೈನಸ್ ಮೈನಸ್ ಇದ್ರೆ ಏನ್ ಮಾಡ್ಬೇಕಂತ ಹೇಳಿ ನಾ ಇಲ್ಲಿ ಮೇಲೆ ತೋರಿಸಿ ನೋಡ್ರಿ. ಮೈನಸ್ ಮೈನಸ್ ಇದ್ರೆ ಏನ್ ಮಾಡಿವಿ, ಮೈನಸ್ ಮೈನಸ್ ಇದ್ರೆ ಎರಡು ಕೂಡಿಸಿ ಬಂದಂತ ಆನ್ಸರ್ಗೆ, ಎರಡು ಕೂಡಿ ಬಂದಂತ ಆನ್ಸರ್ಗೆ ಮೈನಸ್ ಚಿಹ್ನೆಯನ್ನ ಇಟ್ಟಿವಿ, ಹೌದು. ಇಲ್ಲಿ 3 12 ಕೂಡಿದ್ರ 15 ಆಗುತ್ತಾ. ಈ ದೊಡ್ಡ ಸಂಖ್ಯೆ ಚಿಹ್ನೆ ಏನದ ಇಲ್ಲಿ ಮೈನಸ್ ಅದ, ಅಂದ್ರೆ -15 ಆಗುತ್ತಾ, ಹೌದು. ನೆಕ್ಸ್ಟ್ ಇಲ್ಲಿ ಪ್ಲಸ್
ಪ್ಲಸ್ ಮೈನಸ್ ಅದ, ಪ್ಲಸ್ ಮೈನಸ್ ಇದ್ರೆ ಏನ್ ಮಾಡ್ಬೇಕು, ಪ್ಲಸ್ ಮೈನಸ್ ಇದ್ರೆ ಕಳಿಬೇಕು, ಮತ್ ದೊಡ್ಡ ಸಂಖ್ಯೆ ಚಿಹ್ನೆ ಏನದಲ್ಲ ಅದನ್ನ ಆನ್ಸರ್ ಒಳಗೆ ಇಡ್ಬೇಕು. ಹೌದು, ಇಲ್ಲಿ ನೋಡಿ 5b ಒಳಗ್ 3b ಕಳೆದ್ರೆ ಎಷ್ಟು, 2b. ಬಟ್ ದೊಡ್ಡ ಸಂಖ್ಯೆ ಚಿಹ್ನೆ ಏನದ ಇಲ್ಲಿ, ಪ್ಲಸ್ ಅದ, ಅದಕ್ಕೆ ಏನಾಗುತ್ತ, ಪ್ಲಸ್ 2b ಆಗುತ್ತ. ಹೌದು, ಓಕೆ. ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಮೈನಸ್ ಅದ, ಇದು ಪ್ಲಸ್ ಅದ. ಓಕೆ, ಇಲ್ಲಿ ಮೈನಸ್ ಪ್ಲಸ್ ಇದ್ರೆ ಏನ್ ಮಾಡ್ಬೇಕು, ಇಲ್ಲಿ ಕಳಿಬೇಕು, ಮತ್ತೆ ಬಂದಂತ ಉತ್ತರದಲ್ಲಿ ಏನ್ ಮಾಡ್ಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಇಡ್ಬೇಕು. ಹೌದು, 9ರಲ್ಲಿ 7 ಕಳೆದ್ರೆ ಎಷ್ಟು, 2 ಬರುತ್ತ, ಅಂದ್ರೆ 2ab. 9ab ಒಳಗ 7ab ಕಳೆದ್ರೆ 2ab. ದೊಡ್ಡ ಸಂಖ್ಯೆ ಚಿಹ್ನೆ ಏನದ, ಮೈನಸ್ ಅದ, ಅಂದ್ರ ಮೈನಸ್ 2ab ಆಗುತ್ತ. ಓಕೆ, ಅದೇ ರೀತಿ ಇಲ್ಲಿ ಪ್ಲಸ್ ಮೈನಸ್ ಅದ, ಪ್ಲಸ್ ಮೈನಸ್ ಅಂದ್ರೆ ಏನು, ಪ್ಲಸ್ ಮೈನಸ್ ಅಂದ್ರೆ ಕಳಿಬೇಕು. ನಾವು ಇಲ್ಲಿ ಆಲ್ರೆಡಿ ಮಾಡೀವಿ ನೋಡಿ, ಪ್ಲಸ್ ಮೈನಸ್ ಅಂದ್ರೆ ಕಳಿಬೇಕು. ಹೌದು, ಸೊ ಕಳೆದ್ರೆ ಎಷ್ಟಾಗುತ್ತ, 12ರಲ್ಲಿ 4 ಕಳೆದ್ರ 8a ಆಗುತ್ತ. ಓಕೆ, ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲಿ ಪ್ಲಸ್ ಅದ ಅಂದ್ರೆ ಇಲ್ಲಿ ಪ್ಲಸ್ ಬರ್ಬೇಕು. ಓಕೆ, ಇಲ್ಲಿ ಪ್ಲಸ್ ಬರೋದ್ರು ನಡೆಯುತ್ತಾ, ಬರ್ಲಿಲ್ಲ ಅಂದ್ರೂ ನಡೆಯುತ್ತಾ. ಓಕೆ, ಅರ್ಥ ಆಯ್ತು. ಸೊ ಮೇನ್ ನಮ್ಗೆ ಏನ್ ಗೊತ್ತಿರ್ಬೇಕು, ಇಲ್ಲಿ ಪ್ಲಸ್ ಪ್ಲಸ್ ಇದ್ದಾಗ ಕೂಡಿಸ್ತೀವಿ, ಪ್ಲಸ್ ಮೈನಸ್ ಇದ್ದಾಗ ಕಳಿತೀವಿ, ಮೈನಸ್ ಪ್ಲಸ್ ಇದ್ದಾಗೂ ಕಳಿತೀವಿ, ಮೈನಸ್ ಮೈನಸ್ ಇದ್ದಾಗ ಮತ್ತೆ ಕೂಡ್ತೀವಿ. ಓಕೆ, ಸಿಂಪಲ್ ಆಗಿ ನಿಮ್ಗೆ ಕನ್ಫ್ಯೂಷನ್ ಆಗ್ತಿದ್ರೆ ಒಂದು ಟೇಬಲ್ ಹಾಕೊಂಡ್ಬಿಡಿ, ಪ್ಲಸ್ ಪ್ಲಸ್ ಈಕ್ವಲ್ ಟು ಪ್ಲಸ್, ಪ್ಲಸ್ ಮೈನಸ್ ಈಕ್ವಲ್ ಟು ಮೈನಸ್, ಮೈನಸ್ ಪ್ಲಸ್ ಈಕ್ವಲ್ ಟು ಮೈನಸ್, ಮೈನಸ್ ಮೈನಸ್ ಈಕ್ವಲ್ ಟು ಪ್ಲಸ್. ಅಂದ್ರೆ ಇದು ಆಪರೇಷನ್ ಏನು ಮಾಡ್ಬೇಕು ನೀವು ಅಂದಂಗ, ಆ ಚಿಹ್ನೆ ಯಾವ್ದು ಇಡ್ಬೇಕಂತ ಅಲ್ಲಿದೆ. ಸೊ ನೀವು ಕಳಿಬೇಕು ಕೂಡಿಸ್ಬೇಕು ಅನ್ನೋದಿದೆ, ಪ್ಲಸ್ ಮಾಡ್ಬೇಕು ಏನ್ ಮೈನಸ್ ಮಾಡ್ಬೇಕು ಅನ್ನೋದು. ಓಕೆ, ಏನ್ ಡೌಟ್ ಅದ ಇದ್ರಲ್ಲಿ. ಓಕೆ, ಸೊ ಇನ್ನೊಂದ್ ರೀತಿ ಯಾವ ತರ ಮಾಡ್ಬೋದಂದ್ರೆ ಇದನ್ನ, ಈ ತರ ಕೊಟ್ಟಾಗ ನಿಮ್ಗೆ ಇನ್ನೊಂದ್ ಮೆಥಡ್ ಏನ್ ಮಾಡ್ಬೋದಂದ್ರ, ಇಲ್ಲಿ ನೋಡಿ. ಓಕೆ, ಈಗ ರಿಂದ ಅಂದಿದ್ ಫಸ್ಟ್ ಬರ್ಕೋಬೇಕು. ಹೌದು, 12a ಮೈನಸ್ 9ab ಪ್ಲಸ್ 5b ಮೈನಸ್ 3 ಅದ. ಹೌದು, 12a ಮೈನಸ್ 9ab ಪ್ಲಸ್ 5b ಮೈನಸ್ 3. ಇದರಲ್ಲಿ ಇದನ್ನ ಏನ್ ಮಾಡ್ಬೇಕು, ಇದನ್ನ ಕಳಿಬೇಕು. ಹೌದು, ಕಳಿಬೇಕಾದ್ರೆ ಇಲ್ಲಿ ಮೈನಸ್ ಬರುತ್ತೆ. ಹೌದು, ಮೈನಸ್ ಮೈನಸ್ ಬರ್ದಿದ್ ಏನಂತಲ್ಲ, ಕಂಪ್ಲೀಟ್ ಆಗಿ ಇದನ್ನ ಬ್ರಕೆಟ್ ಒಳಗಡೆ ಬರಿಬೇಕು. ಓಕೆ, 4a ಮೈನಸ್ ಯಾವ್ದು ಕಳಿಬೇಕಾಗಿರ್ತದಲ್ಲ ಅದನ್ನ ಏನ್ ಮಾಡ್ಬೇಕು, ಈ ತರ ಮೈನಸ್ ಇಟ್ಟು ಈ ತರ ಬ್ರಕೆಟ್ ಒಳಗಡೆ ಬರಿಬೇಕು. 4ab ಸಾರಿ 4a ಮೈನಸ್ 7ab ಪ್ಲಸ್ 3b ಪ್ಲಸ್ 12 ಇಷ್ಟು ಬರಿಬೇಕು. ಇದ್ರಲ್ಲಿ ಏನಾದ್ರು ಡೌಟ್ ಅದ ಈ ತರ ಬರೆಯೋದ್ರಲ್ಲಿ. ಈಗ ಇದು ಫಸ್ಟ್ ಮೆಥಡ್. ಓಕೆ, ಇದ ಸೆಕೆಂಡ್ ಮೆಥಡ್. ಓಕೆ, ಓಕೆ, ಈಗ ಏನ್ ಮಾಡ್ಬೇಕಂದ್ರೆ ನೀವ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೋಡ್ರಿ. ರಿಂದ ಇದ್ದಿದ್ದ ಫಸ್ಟ್ ಬರ್ಕೋಬೇಕು, ಇದರಿಂದ ಇದನ್ನ ಕಳಿಬೇಕಂದ್ರ ಯಾವ್ದನ್ನ ಕಳಿಬೇಕಾಗಿಲ್ಲ ಅದನ್ನ ಸೆಕೆಂಡ್ ಬರ್ಕೋಬೇಕು. ಕಳಿಬೇಕಂದ್ರೆ ನಾವ್ ಏನ್ ಬರುತ್ತೆ, ಇಲ್ಲಿ ಮೈನಸ್ ಸಿಂಬಲ್ ಬರುತ್ತೆ. ಹೌದು, ಮೈನಸ್ ಮಾಡ್ಬೇಕು. ಹೌದು, ಸೊ ಇಲ್ಲಿ ಮೈನಸ್ ಇಟ್ಟೀನಿ ಇಲ್ಲಿ. ಹೌದು, ನೆಕ್ಸ್ಟ್ ಮೈನಸ್ ಬರ್ದಾಗ ಯಾವ್ದನ್ನ ಕಳಿಬೇಕಲ್ಲ ಅದನ್ನ ಏನ್ ಮಾಡೀನಿ, ಬ್ರಕೆಟ್ ಒಳಗಡೆ ಬರ್ದೇನೆ. ಹೌದು, ಈಗ ಏನ್ ಮಾಡ್ತೀರಿ ಅಂದ್ರ 12a ಮೈನಸ್ 9ab ಪ್ಲಸ್ 5b ಮೈನಸ್ 3 ಇಷ್ಟದ. ಇಲ್ಲಿ ಮೈನಸ್ ಅದ. ಓಕೆ, ಇಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತ, ಪ್ಲಸ್ ಇರುತ್ತ. ಮೈನಸ್ ಇಂಟು ಪ್ಲಸ್ ಏನಾಗುತ್ತ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತ. ಸೊ ಮೈನಸ್ 4a ಆಗುತ್ತ. ಓಕೆ, ನೆಕ್ಸ್ಟ್ ಮತ್ತೆ ಇದನ್ನ ಯಾವ್ದಕ್ ಮಲ್ಟಿಪ್ಲೈ ಮಾಡ್ಬೇಕು, ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಮೈನಸ್ ಇಂಟು ಮೈನಸ್ ಏನಾಗುತ್ತ, ಪ್ಲಸ್ ಆಗುತ್ತ, ಪ್ಲಸ್ 7ab ಆಗುತ್ತ. ಓಕೆ, ನೆಕ್ಸ್ಟ್ ಮೈನಸ್ ಮೈನಸ್ ಇಂಟು ಪ್ಲಸ್ ಏನಾಗುತ್ತ, ಮೈನಸ್ ಆಗುತ್ತ, ಮೈನಸ್ 3b. ಓಕೆ, ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಏನಾಗುತ್ತ, ಮೈನಸ್ ಆಗುತ್ತ, ಮೈನಸ್ 12 ಆಗುತ್ತ. ಓಕೆ, ಈ ತರ ಬರ್ಕೋಬೇಕು. ಓಕೆ, ಸೊ ಇಲ್ಲಿ ಏನಾದ್ರು ಡೌಟ್ ಅದ ನಿಮ್ಗ, ಏನು ಇಲ್ಲ. ಹೌದು, ಏನ್ ಮಾಡಿದ್ವಿ, ಮೈನಸ್ ಇದ್ದಿದ್ದ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಿದ್ವಿ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾ. ಓಕೆ, ಓಕೆ, ಈಗ ಏನ್ ಮಾಡ್ಬೋದು ಅಂದ್ರೆ ನಿಮ್ ಕನ್ಫ್ಯೂಷನ್ ಆಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಈ 12a ಅದ ಇಲ್ಲಿ. ಓಕೆ, ಇಲ್ಲಿ ನೋಡಿ, ಇದು 12a ಅದ, ಪ್ಲಸ್ 12a ಅದ, ಮೈನಸ್ 4a ಅದ. ಪ್ಲಸ್ ಮೈನಸ್ ಇದ್ರೆ ಕಳಿಬೇಕು ಕೂಡ್ಬೇಕು, ಕಳಿಬೇಕು. 12a ಒಳಗ 4a ಕಳೆದ್ರೆ ಎಷ್ಟು ಬರುತ್ತ, 8a ಬರುತ್ತ. 8a ದೊಡ್ಡ ಸಂಖ್ಯೆ ಚಿಹ್ನೆ ಏನದ ಇಲ್ಲಿ, ಪ್ಲಸ್ ಅದ,
ಸೊ ಪ್ಲಸ್ ಎನ್ ಟು ಎ ಆಗುತ್ತಾ. ಓಕೆ, ಇದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಎ ಬಿ ಅದ, ಎ ಬಿ ಇದ್ದಿದ್ದು ಇನ್ನೊಂದು ಎಲ್ಲಿ ಅದ ನೋಡ್ಬೇಕು, ಇಲ್ಲಿ ಎ ಬಿ ಇದ್ದಿದ್ದದ. ಓಕೆ, ಇದು ಮೈನಸ್ ಅದ, ಇದು ಪ್ಲಸ್ ಅದ. ಓಕೆ, ಮೈನಸ್ ಪ್ಲಸ್ ಇದ್ರೆ ಏನ್ ಮಾಡ್ಬೇಕು, ಕಳಿಬೇಕು. ಓಕೆ, 9ರಲ್ಲಿ 7 ಕಳೆದ್ರ 2 ಬರುತ್ತೆ, ಬಟ್ ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲಿ ಏನದ, ಮೈನಸ್ ಅದ. ಸೊ -2 ಎ ಬಿ ಆಗುತ್ತ. ಓಕೆ, ಇನ್ನೊಂದು ನೆಕ್ಸ್ಟ್ ಇಲ್ಲಿ 5 ಬಿ ಅದ, ಇಲ್ಲಿ -3 ಬಿ ಅದ. ಇಲ್ಲಿ ಪ್ಲಸ್ ಮೈನಸ್ ಅದ, ಇದು ಪ್ಲಸ್ ಇದು ಮೈನಸ್. ಪ್ಲಸ್ ಮೈನಸ್ ಅದ್ರ ಏನ್ ಮಾಡ್ಬೇಕು, ಕಳಿಬೇಕು. 5 ಬಿ ಒಳಗಡೆ 3 ಬಿ ಕಳೆದ್ರೆ 2 ಬಿ ಆಗುತ್ತ, ಬಟ್ ದೊಡ್ಡ ಸಂಖ್ಯೆ ಚಿಹ್ನೆ ಏನದ, ಪ್ಲಸ್ ಅದ, ಅದಕ್ಕೆ ಪ್ಲಸ್ 2 ಬಿ ಆಗುತ್ತ. ಓಕೆ, ನೆಕ್ಸ್ಟ್ ಇಲ್ಲಿ -3 ಅದ, ಇದು -12 ಅದ. ಮೈನಸ್ ಮೈನಸ್ ಇದ್ರೆ ಏನ್ ಮಾಡ್ಬೇಕು, ಕೂಡ್ಬೇಕು. 3 12 ಕೂಡಿದ್ರೆ 15, ಬಟ್ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ, ಸೊ -15 ಆಗುತ್ತ. ಓಕೆ, ಓಕೆ. ಇಲ್ಲ ಸರ್, ನಮ್ಗೆ ಇದು ಕನ್ಫ್ಯೂಷನ್ ಆಗುತ್ತಾ ಅಂದ್ರೆ, ಅದ ಎ ಬಿ ಇವೆಲ್ಲ ಕನ್ಫ್ಯೂಷನ್ ಆಗುತ್ತಾ ಅಂದ್ರೆ, ನೀವು ಸಿಂಪ್ಲಿಫೈ ಸಲುವಾಗಿ ಇನ್ನೊಂದು ಸ್ಟೆಪ್ ಏನ್ ಮಾಡ್ಬೋದು ಅಂದ್ರೆ, ಇಲ್ಲಿ ಇದೇನಿರುತ್ತಲ್ಲ, ಇದನ್ನ ಇಲ್ಲಿ ನೋಡಿ. ಈಗ 1 ಸೆಕೆಂಡ್. ಈ 12 ಇದ್ದಿದ್ದು ಯಾವ್ದ ನೋಡ್ಬೇಕ. ಈ 12 ಎ ಒಂದದ, 4 ಎ ಅದ. ಎ ಇದ್ದಿದ್ದು ಅವು ಬಿಟ್ರೆ ಮತ್ ಬೇರೆ ಯಾವಿಲ್ಲ. ಇವ್ ಏನದಲ್ಲ, 12 ಎ -4 ಎ, ಅವನ ಜೋಡಿ ಜೋಡಿಯಾಗಿ ಬರೀತಾ ಹೋಗ್ನು. 12 ಎ -4 ಎ. ಓಕೆ, ನೆಕ್ಸ್ಟ್ ಎ ಬಿ ನೋಡ್ಬೇಕು. ಎ ಬಿ ಇದ್ದಿದ್ದು ಇಲ್ಲೊಂದದ. ಅಂದ್ರೆ -9 ಎ ಬಿ ಪ್ಲಸ್ 7 ಎ ಬಿ. -9 ಎ ಬಿ ಪ್ಲಸ್ 7 ಎ ಬಿ. ಓಕೆ, ನೆಕ್ಸ್ಟ್ ಇವು ಎರಡು ಮುಗ್ದು. ಓಕೆ, ನೆಕ್ಸ್ಟ್ ಏನ್ ನೋಡ್ಬೇಕು, ಇಲ್ಲಿ ಬಿ ಇದ್ದಿದ್ ನೋಡ್ಬೇಕು. ಓಕೆ, +5 ಬಿ -3 ಬಿ, +5 ಬಿ -3 ಬಿ. ಓಕೆ, ನೆಕ್ಸ್ಟ್ ಇವು ಕಂಪ್ಲೀಟ್ ಆದ. ನೆಕ್ಸ್ಟ್ ಉಳಿದಿದ್ದವು ಸಂಖ್ಯಾ ಸಹಗುಣಕ ಇದ್ದಿದ್ದು ಅಷ್ಟೇ ಉದಾವು, ಸಂಖ್ಯೆಗಳು ಇದ್ದಿದ್ದು ಮಾತ್ರ ಉದಾವು. ಸೊ -3 -12, -3 -12 ಈ ತರ ಬರಿಬೇಕು. ಈಗ ನಿಮ್ಗೆ ಈಸಿ ಆಗುತ್ತಾ, ಆಜು ಬಾಜು ಇದ್ದು ಅಂದ್ರೆ ಏನಾಗುತ್ತಾ ಅಲ್ಲೇ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಕಳಿಯುವುದು ಅಥವಾ ಕೂಡಿಸುವುದು ಮಾಡಕ ಈಸಿ ಆಗುತ್ತೆ. ಓಕೆ, ಇಲ್ಲಿ ಪ್ಲಸ್ ಮೈನಸ್ ಅಂದ್ರೆ ಏನ್ ಮಾಡ್ಬೇಕು, ಪ್ಲಸ್ ಮೈನಸ್ ಅಂದ್ರೆ ನಾವು ಕಳಿಬೇಕು. ಓಕೆ, 12ರಾಗ 4 ಕಳೆದ್ರೆ ಎಷ್ಟು, 12ರಾಗ 4 ಕಳೆದ್ರೆ 8. ಸೊ +8a ಆಗುತ್ತ. ಓಕೆ, ಇವೆರಡು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಮೈನಸ್ ಪ್ಲಸ್ ಅದ, ಇದು ಮೈನಸ್ ಪ್ಲಸ್ ಅವ್ರ ಕಳಿಬೇಕು. 9ರಲ್ಲಿ 7 ಕಳೆದ್ರೆ 2, ಬಟ್ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ, ಅದರಿಂದ ಏನ್ ಮಾಡ್ಬೇಕು ನಾವು, -2ab. ಓಕೆ, ಇವೆರಡು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇದು +5b -3b ಅದ, +5b -3b ಅದ. ಸೊ ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಕಳಿಬೇಕು. 5ರಲ್ಲಿ 3 ಕಳೆದ್ರೆ 2, ಬಟ್ ದೊಡ್ಡ ಸಂಖ್ಯೆ ಚಿಹ್ನೆ ಏನದ, ಇಲ್ಲಿ ಪ್ಲಸ್ ಅದ. ಸೊ +2b. ಓಕೆ, ನೆಕ್ಸ್ಟ್ ಈಗ ಮೈನಸ್ ಮೈನಸ್ ಅಂದ್ರೆ 2 ಕೂಡ್ಬೇಕು. 12 3 ಕೂಡಿದ್ರೆ 15, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ, -15. ನೀವು ಯಾವುದೇ ರೀತಿ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ. ಓಕೆ, ಸೊ ಏನ್ ಡಿಫ್ರೆನ್ಸ್ ಅಂದ್ರೆ, ಇಲ್ಲಾದ್ರೆ ಏನ್ ಮಾಡ್ಬೇಕು, ಇಲ್ಲಿ ಫಸ್ಟ್ ಮೆಥಡ್ ಒಳಗೆ ಏನ್ ಮಾಡಿರಿ, ಇಲ್ಲಿ ಅದು ಯಾವ್ದನ್ನ ಕಳಿಬೇಕಲ್ಲ, ಅದು ಮೇಲೆ ಇಡ್ತೀರಿ. ಯಾವ್ದನ್ನ ಕಳಿಬೇಕಲ್ಲ ಅದನ್ನ ಕೆಳಗಡೆ ಇಡ್ತೀರಿ. ಕೆಳಗಿಟ್ಟ ಜಸ್ಟ್ ಇಲ್ಲಿ ಸೈನ್ ಚೇಂಜ್ ಮಾಡೋದು, ಇಲ್ಲಿ ಡೈರೆಕ್ಟ್ ಇದ್ ಮಾಡ್ಬೋದು. ಈ ತರಾನು ಮಾಡ್ಬೋದು. ಇಲ್ಲ ಈ ತರ ಇಟ್ಟ ನೆಕ್ಸ್ಟ್ ಮೈನಸ್ ಎಲ್ಲಕ್ಕೂ ಮಲ್ಟಿಪ್ಲೈ ಮಾಡಿ ಈ ತರಾನು ಮಾಡ್ಬೋದು. ಇಲ್ಲ ಇಲ್ಲಿ ಕನ್ಫ್ಯೂಷನ್ ಆಗ್ತಿದ್ರೆ ನೀವು ಏನ್ ಮಾಡ್ಬೇಕು, ಈ ಸ್ಟೆಪ್ ಕನ್ಫ್ಯೂಷನ್ ಆಗ್ತಿದ್ರೆ ಈ ತರ ನೀವು ಸಪರೇಟ್ ಆಗಿ ಅಂದ್ರೆ ಸೇಮ್ ಸಜಾತಿ ಇದ್ದಿದ್ದು ಬರೆಯೋದು, ಆ ನಂತರ ಕೂಡಿಸುವುದು ಅಥವಾ ಕಳೆಯುವುದು ಮಾಡ್ಬೋದು. ಓಕೆ.